Welcome to Devraju Shupura YouTube channel. Santur, 3rd standard, chapter 2, Badal and Moti. Let us read. There was a boy called Badal. He lived with his mother in a village. Once there was a boy. Here is one boy is there. His name is Badal. He lived in a village with his mother. ಓಕೆ, ಒಬ್ಬ ಹುಡುಗ ಇದ್ದ ಒಂದು ಸಾರಿ. ಅವನು ಅವ್ರ ಅಮ್ಮನ ಜೊತೆ ಹಳ್ಳಿಲಿ ವಾಸವಾಗಿದ್ದ. ಅವನ ಹೆಸರೇನಾಗಿತ್ತಂದರೆ ಬಾದಲ್ ಅಂತ. ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ. ಒನ್ ಈವ್ನಿಂಗ್ ವೆನ್ ಬಾದಲ್ ವಾಸ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್ ಈ ಸಾ ಎ ಪಪ್ಪಿ ಶಿವರಿಂಗ್ ಇನ್ ಕೋಲ್ಡ್. ಎಸ್, ವೆನ್ ಈ ವಾಸ್ ಕಮಿಂಗ್ ಫ್ರಮ್ ಸ್ಕೂಲ್ ಈ ಸಾ ಎ ಪಪ್ಪಿ. ಅವನು ಶಾಲೆಯಿಂದ ಬರಬೇಕಾದ್ರೆ ಒಂದು ನಾಯಿಯ ಮರಿಯನ್ನು ನೋಡ್ತಾನೆ. ವಾಟ್ ವಿ ಕಾಲ್ ಫಾರ್ ಬೇಬಿ ಆಫ್ ಎ ಡಾಗ್, ಪಪ್ಪಿ. ಇಟ್ ಈಸ್ ಶಿವರಿಂಗ್ ಫ್ರಮ್ ಕೋಲ್ಡ್. ಅದೇನು ಮಾಡ್ತಾ ಇರುತ್ತೆ, ನಡುಗ್ತಾ ಇರುತ್ತೆ, ತುಂಬ ಚಳಿಯಿಂದ ನಡುಗ್ತಾ ಇರುತ್ತೆ. ದೆನ್ ಬಾದಲ್ ಬ್ರಾಟ್ ಹಿಮ್ ಹೋಮ್. ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ ಆಸ್ಕ್ಡ್ ಬಾದಲ್. ಬಾದಲ್ ಕೇಳ್ತಾನೆ ಅವ್ರ ಅಮ್ಮನ, ಅಮ್ಮ ನಾನು ಈ ಪಪ್ಪಿನ ನಮ್ಮ ಜೊತೆ ಇಟ್ಕೋಬೋದಾ ಅಂತೇಳಿ. ಬ್ರಾಟ್ ಹಿಮ್ ಅಂದರೆ ಬ್ರಾಟ್ ಮೀನ್ಸ್ ದಟ್ ಈಸ್ ಬ್ರಿಂಗ್ನ ಫಾಸ್ಟ್ ಟೆನ್ಸ್ ಈಸ್ ಬ್ರಾಟ್. ಬ್ರಿಂಗ್ ಅಂದರೆ ತಗೊಂಡು ಬರೋದು, ತಗೊಂಡು ಬಂದ ಮನೆಗೆ. ಎಸ್, BROUGHT. ಬ್ರಿಂಗ್ನ ಫಾಸ್ಟ್ ಟೆನ್ಸ್ ಈಸ್ ಬ್ರಾಟ್. ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ ಆಸ್ಕ್ಡ್ ಬಾದಲ್. ನಾವು ಈಗ ಈ ಪಪ್ಪಿ ನಮ್ಮ ಜೊತೆನೇ ಇಟ್ಕೊಳ್ಳೋಣ ಅಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ, ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ. ಈ ಪಪ್ಪಿ ಟೇಕ್ ಕೇರ್ ಮಾಡ್ತೀಯಾ, ಜೋಪಾನವಾಗಿ ನೋಡ್ಕೋತೀಯಾ ಅಂದರೆ ಮಾತ್ರ ಇಟ್ಕೊಳ್ಳೋಣ ಅಂತ ಹೇಳುತ್ತೆ. ಅವ್ರ ಅಮ್ಮ ಹೇಳ್ತಾರೆ. ವಿತ್ ಎ ಸ್ಮೈಲ್ ಬಾದಲ್ ಆ್ಯಂಡ್ ಹಿಸ್ ಮದರ್ ನೇಮ್ಡ್ ದ ಪಪ್ಪಿ ಮೋತಿ. ಬಾದಲ್ ಮತ್ತು ಅಮ್ಮ ಸೇರಿಕೊಂಡು ಆ ಪಪ್ಪಿಗೆ ಏನಂತ ಹೆಸರಿರ್ತಾರಪ್ಪ ಅಂದರೆ ಮೋತಿ ಅಂತೇಳಿ ಹೆಸರಿರ್ತಾರೆ. ಎಸ್, ದಿಸ್ ಡಾಗ್ ಪಪ್ಪಿ ನೇಮ್ ಈಸ್ ಮೋತಿ. ಎಸ್, ಡೇ ವೆಂಟ್ ಬೈ, ಮೋತಿ ಗ್ರ್ಯೂ ಅಂಡ್ ಲವ್ಡ್ ಬಾದಲ್. ಎಸ್, ಆಫ್ಟರ್ ಡೇ ಬೈ ಡೇ ಮೋತಿ ಗ್ರ್ಯೂ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಗ್ರೋ. ಗ್ರೋನ ಫಾಸ್ಟ್ ಟೆನ್ಸ್ ಈಸ್ ಗ್ರ್ಯೂ. ಅದು ಬೆಳೆದು 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 ದೊಡ್ಡದೇ ಆಗೋಯ್ತು. ಆ್ಯಸ್ ಡೇ ವೆಂಟ್ ಪಾಸ್ಟ್ ಮೋತಿ ಗ್ರ್ಯೂ ಅಪ್ ಆ್ಯಂಡ್ ಲವ್ಡ್ ಬಾದಲ್. ಎಸ್, ಇಟ್ ಲೈಕ್ಸ್ ಬಾದಲ್ ವೆರಿ ಮಚ್. ಅದು ತುಂಬ ಇಷ್ಟಪಡ್ತು ಬಾದಲ್ನ. ದೇ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ಎಸ್, ಇಯರ್ ಮೋತಿ ಆ್ಯಂಡ್ ಬಾದಲ್ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ತುಂಬ ಬೆಸ್ಟ್ ಗೆಳೆಯರಾದ್ರು ಅವರು. ದೇ ಏಟ್ ಆ್ಯಂಡ್ ಪ್ಲೇಡ್ ಟುಗೆದರ್. ಎಸ್, ದೇ ಆಲ್ವೇಸ್ ಏಟ್ ಆ್ಯಂಡ್ ಪ್ಲೇಡ್ ಟುಗೆದರ್. ಏನನ್ನಾದರೂ ತಿನ್ನೋದು, ಆಟ ಆಡೋದು ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ರು. ಮೋತಿ ಫಾಲೋಡ್ ಬಾದಲ್ ವೇರ್ ಎವೇರ್ ಇವೆಂಟ್. ಮೋತಿ ಏನು ಮಾಡ್ತಿತ್ತು, ಅವನು ಎಲ್ಲಿ ಹೋಗ್ತಾನೆ ಎಲ್ಲ ಕಡೆ ಫಾಲೋ ಮಾಡ್ತಿತ್ತು. ದೇ ಪ್ಲೇಡ್ ದೇರ್ ಫೇವರೇಟ್ ಗೇಮ್ ಟುಗೆದರ್. ಎಸ್, ದೇ ಆರ್ ಆಲ್ ಪ್ಲೇ ವಿತ್ ಫೇವ್ರೇಟ್ ಗೇಮ್ ಟುಗೆದರ್. ನೋಡಿ, ಹಿಯರ್ ಈಸ್ ದರ್ ಬಾದಲ್ ಆ್ಯಂಡ್ ಮೋತಿ ಆರ್ ಪ್ಲೇಯಿಂಗ್ ವಿತ್ ಈಚ್ ಅದರ್. ಸಿ ಹಿಯರ್ ದೇ ಪ್ಲೇಡ್ ವಿತ್ ಈಚ್ ಅದರ್. ಇಬ್ಬರು ಕೂಡ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ರೈನಿ ಡೇ ವೈಲ್ ಬಾದಲ್ ವಾಸ್ ಆನ್ ಹಿಸ್ ವೇ ಹೋಮ್ ಫ್ರಮ್ ಸ್ಕೂಲ್ ಈ ಸ್ಲಿಪ್ಡ್ ಆನ್ ದ ಮಡ್ಡಿ ಲೇನ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ಪಿಟ್. ಒಂದು ಸರಿ ಏನಾಗುತ್ತೆ, ತುಂಬ ಮಳೆ ಬರ್ತಿರುತ್ತೆ. ಆಗ ಬಾದಲ್ ಏನು ಮಾಡ್ತಾನೆ, ಕಾಲು ಜಾರ್ಬಿಟ್ಟು ಒಂದು ದೊಡ್ಡ ಗುಂಡಿ ಒಳಗೆ ಬಿದ್ದೋಗ್ತಾನೆ. ಸಿ ಹಿಯರ್ ಈಸ್ ಎ ಲಾರ್ಜ್ ಪಿಟ್, ಈ ಫೆಲ್ ಡೌನ್ ಇನ್ ಇಟ್. ಅದರೊಳಗೆ ಬಿದ್ದೋಗ್ತಾನೆ. ಈ ಟ್ರೈಡ್ ಹಾರ್ಡ್ ಬಟ್ ಕುಡ್ ನಾಟ್ ಕಮ್ ಔಟ್ ಆಫ್ ದ ಪಿಟ್. ಅದರೊಳಗಿಂದ ಬರೋಕ್ಕಾಗಲೇ ಇಲ್ಲ. ಬಾದಲ್ ಮದರ್ ವಾಸ್ ವರೀಡ್. ಬಾದಲ್ ತಾಯಿ ತುಂಬ ವರೀಡ್ ಆಗ್ತಾಳೆ, ಇಷ್ಟೊತ್ತಾರು ಬರಲಿಲ್ವಲ್ಲ ಮಗ ಅಂತೇಳಿ. ವೆನ್ ಈ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್ ಮೋತಿ ಟು ವಾಸ್ ವೇಟಿಂಗ್ ಅಟ್ ದ ಗೇಟ್ ಆಲ್ಸೋ. ಎಸ್, ನಾಟ್ ಓನ್ಲಿ ಹರ್ ಮದರ್ ಈಸ್ ಮೋತಿ ಆಲ್ಸೋ ವೇಟಿಂಗ್ ಫಾರ್ ಬಾದಲ್. ಮೋತಿ ಎಷ್ಟೊತ್ತಾರು ಬರಲಿಲ್ವಲ್ಲ ಅಂತ ಕಾಯ್ತಾ ಇತ್ತು. ಅಟ್ ದ ಗೇಟ್ ಬಾದಲ್ ಮದರ್ ಗ್ಯಾದರ್ಡ್ ದ ನೈಬರ್ಸ್ ಟು ಹೆಲ್ಪ್ ಸರ್ಚ್ ಫಾರ್ ಹಿಮ್. ಮೋತಿ ಟು ಅಕಂಪನಿಡ್ ದೆಮ್. ಬಾದಲ್ ತಾಯಿ ಏನು ಮಾಡ್ತಾಳೆ, ಅವ್ರ ಫ್ರೆಂಡ್ಸ್ನೆಲ್ಲ, ಅವ್ರ ಅಕ್ಕಪಕ್ಕದವರೆಲ್ಲ, ನೈಬರ್ ಅಂದರೆ ನೆರೆಹೊರೆಯವ್ರನ್ನೆಲ್ಲ ಕರೆದ್ಬಿಟ್ಟು ಹುಡುಕ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಳೆ. ಮೋದಿ ಕಾಟ್ ಬಾದಲ್ ಸ್ಕೆಂಟ್. ಎಸ್, ಕಾಟ್ ಈಸ್ ದ ಫಾಸ್ಟ್ ಟೆನ್ಸ್ ಆಫ್ ಕ್ಯಾಚ್. ಕ್ಯಾಚ್ನ ಫಾಸ್ಟ್ ಟೆನ್ಸ್ ಏನಾಗಿರುತ್ತೆ, ಕಾಟ್ ಆಗಿರುತ್ತೆ. ಎಸ್,
catch, 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 caught, caught, caught. This is the past tense. Next, he followed the skent and went near the pit and started barking. ಅದು ಹೋಗಿ ಆ ಪಿಟ್ ಹತ್ರ ಹೋಯ್ತು, ಜೋರಾಗಿ ಬೊಗಳಿಕ್ಕೆ ಶುರು ಮಾಡ್ತು. ದಿಸ್ ಅಲರ್ಟೆಡ್ ದ ನೈಬರ್ಸ್ ಹೂ ವರ್ ಸರ್ಚಿಂಗ್ ಫಾರ್ ಬಾದಲ್. ಇದು ಎಲ್ಲ ಏನು ಬೊಗಳ್ತು ಅದೆಲ್ಲ ಅವ್ರ ನೆರೆಹೊರೆಯವ್ರಿಗೆ ಹುಡುಕ್ಲಿಕ್ಕೆ ಮತ್ತು ಅಲರ್ಟ್ ಹಾಕ್ಲಿಕ್ಕೆ ಸಹಾಯ ಮಾಡ್ತು. ದಿ ಯೂಸ್ಡ್ ಎ ರೋಪ್ ಆ್ಯಂಡ್ ಪುಲ್ ಬಾದಲ್ ಔಟ್ ಆಫ್ ದ ಪಿಟ್. ಅವರು ಒಂದು ಹಗ್ಗವನ್ನು ಬಳಸಿ ಬಾದಲ್ನ ಏನು ಮಾಡ್ತಿದ್ದಾರೆ, ಗುಂಡಿಯಿಂದ ಮೇಲಕ್ಕೆ ಎಳಿತಿದ್ದಾರೆ. ಸಿಯರ್ ದೇ ಯೂಸ್ಡ್ ಎ ರೋಪನ್ನು ಯೂಸ್ ಮಾಡಿ ಎಳಿತಾ ಇದ್ದಾರೆ. ದೇ ಪುಲ್ ದ ಬಾದಲ್ ಔಟ್ ಫ್ರಮ್ ದ ಪಿಟ್. ಎವ್ರಿ ಒನ್ ವಾಸ್ ರಿಲೀವ್ಡ್. ಬಾದಲ್ ಹಗ್ಡ್ ಆ್ಯಂಡ್ ಥ್ಯಾಂಕ್ಡ್ ಮೋತಿ. ಎಸ್, ಎವ್ರಿ ಒನ್ ವಾಸ್ ಹ್ಯಾಪಿ. ಬಾದಲ್ ಹಗ್ಡ್ ಅಂದರೆ ಮೋತಿಗೆ ತಪ್ಕೊಂಡೋದಕ್ಕೆ ಥ್ಯಾಂಕ್ಸನ್ನು ಹೇಳ್ತಾನೆ. Then here there are questions. 4 questions are there. We can see the answer for these questions now. ಇದುವರೆಗೂ ಕೂಡ ನೀವು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹೂ ವಾಸ್ ಬಾದಲ್? ಬಾದಲ್ ಯಾರು? ಬಾದಲ್ ವಾಸ್ ಎ ಯಂಗ್ ಸ್ಕೂಲ್ ಬಾಯ್. ಬಾದಲ್ ಒಬ್ಬ ಶಾಲೆಯ ಹುಡುಗ. ನೆಕ್ಸ್ಟ್, ಹೂಮ್ ಡಿಡ್ ಬಾದಲ್ ಫೈಂಡ್ ಶಿವರಿಂಗ್ ಇನ್ ದ ಕೋಲ್ಡ್? ಬಾದಲ್ಲು ಚಳಿಯಿಂದ ಯಾರನ್ನ ನಡುಗ್ತಾ ಇರೋದು ನೋಡ್ದ? ಬಾದಲ್ ಫೌಂಡ್ ಸ್ಮಾಲ್ ಪಪ್ಪಿ ಶಿವರಿಂಗ್ ಇನ್ ದ ಕೋಲ್ಡ್. ಬಾದಲ್ಲು ತುಂಬ ಚಳಿಯಿಂದ ನಾಯಿ ಮರಿ ನಡುಗ್ತಾ ಇರೋದನ್ನ ನೋಡ್ದ. ನೆಕ್ಸ್ಟ್, ವಾಟ್ ನೇಮ್ ಡಿಡ್ ಬಾದಲ್ ಆ್ಯಂಡ್ ಹಿಸ್ ಮದರ್ ಗಿವ್ ಟು ಪಪ್ಪಿ? ದೇ ನೇಮ್ಡ್ ದ ಪಪ್ಪಿ ಮೋತಿ. ಬಾದಲ್ ಮತ್ತು ಅವ್ರ ಅಮ್ಮ ಏನಂತ ಹೆಸರಿಟ್ರು ಪಪ್ಪಿಗೆ? ಆ ಪಪ್ಪಿಗೆ ಮೋತಿ ಅಂತ ಹೆಸರಿಟ್ರು. ನೆಕ್ಸ್ಟ್, ವೇರ್ ಡಿಡ್ ಬಾದಲ್ ಫಾಲ್ ಆನ್ ಎ ರೈನಿ ಡೇ? ರೈನಿ ಡೇ ಮಳೆಯ ದಿನಗಳಲ್ಲಿ ಬಾದಲ್ ಎಲ್ಲಿ ಬಿದ್ದೋದ? ಬಾದಲ್ ಫೆಲ್ ಇನ್ ಟು ದ ಡೀಪ್ ಪಿಟ್ ಆನ್ ಮಡ್ಡಿ ಲೇನ್. ಹೌದು, ಅವನು ಒಂದು ಆಳವಾದ ಮಣ್ಣಿನ ಗುಂಡಿ ಒಳಗೆ ಬಿದ್ದ. ಹೌ ಡಿಡ್ ಮೋತಿ ಫೈಂಡ್ ಬಾದಲ್? ಮೋತಿ ಫೌಂಡ್ ಬಾದಲ್ ಬೈ ಕ್ಯಾಚಿಂಗ್ ಇಸ್ ಸ್ಕೆಂಟ್. ಅವನ ಸ್ಕೆಂಟನ್ನು ಹಿಡಿದು ಹೋಗೋದ್ರ ಮೂಲಕ ಅವನು ಮೋತಿ ಕ್ಯಾಚ್ ಮಾಡ್ತು. ನೆಕ್ಸ್ಟ್, ಹೂ ಹೆಲ್ಪ್ಡ್ ಬಾದಲ್ ಟು ಕಮ್ ಔಟ್ ಪಿಟ್? ಮೋತಿ ಆ್ಯಂಡ್ ನೈಬರ್ಸ್ ಹೆಲ್ಪ್ಡ್ ಬಾದಲ್ ಟು ಕಮ್ ಔಟ್ ಆಫ್ ದ ಪಿಟ್. ಮೋತಿ ಮತ್ತು ಅವನ ಏನು ನೈಬರ್ಸ್ ಇರ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಮೋದಿನ ಹೊರಗಡೆ ಬರಲಿಕ್ಕೆ. ನೆಕ್ಸ್ಟ್, ವಿ ವಿಲ್ ಸಿ ದ ನೆಕ್ಸ್ಟ್ ಒನ್. ರೈಟ್ ಟಿ ಫಾರ್ ಟ್ರೂ ಆ್ಯಂಡ್ ಎಫ್ ಫಾರ್ ಫಾಲ್ಸ್. ಇಲ್ಲಿ ಟ್ರೂಗೆ ಟಿ ಬರಿಬೇಕು, ಇಲ್ಲ ಫಾಲ್ಸ್ಗೆ ಎಫ್ ಬರೀಬೇಕು. ಬಾದಲ್ ಲಿವ್ಡ್ ವಿತ್ ಈಸ್ ಗ್ರ್ಯಾಂಡ್ ಮದರ್. ಎಸ್, ದಿಸ್ ಈಸ್ ರಾಂಗ್ ಬಿಕಾಸ್ ಬಾದಲ್ ಲಿವ್ಡ್ ವಿತ್ ಮದರ್ ಓನ್ಲಿ, ನಾಟ್ ಗ್ರ್ಯಾಂಡ್ ಮದರ್. ಬಾದಲ್ ಲಿವ್ಡ್ ವಿತ್ ಮದರ್. ದಿಸ್ ಈಸ್ ಫಾಲ್ಸ್. ನೆಕ್ಸ್ಟ್, ಮೋತಿ ಗ್ರೂ ಅಪ್ ಆ್ಯಂಡ್ ಲವ್ಡ್ ಬಾದಲ್. ಎಸ್, ದಿಸ್ ಈಸ್ ಟ್ರೂ. ಮೋತಿ ದೊಡ್ಡದಾಯ್ತಾ ಬಾದಲ್ನ ತುಂಬ ಇಷ್ಟಪಡ್ತು. ಬಾದಲ್ಸ್ ಮದರ್ ವಾಸ್ ವರಿಡ್ ವೆನ್ ಈ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ಎಸ್, ದಿಸ್ ಆಲ್ಸೋ ಟ್ರೂ. ಮೋತಿ ಕಾಟ್ ಬಾದಲ್ಸ್ ಫೋಟೋ. ಮೋತಿ ಕಾಟ್ ಬಾದಲ್ಸ್ ಫೋಟೋ. No, this is also false. Badal hugged his puppy Moti and thanked him. Yes, true. This also true. Next one, we will see the next one. Think and discuss pair. Do you remember when you fell down last time? How did you fall? Who pick up share your experience. ಇಲ್ಲಿ ಮಗು ಲಾಸ್ಟ್ ಟೈಮ್ ಏನಾದ್ರು ಬಿದ್ದಿದ್ರೆ ಯಾರು ಹೆಲ್ಪ್ ಮಾಡಿದ್ರು? ಅವ್ರ ಮದರ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಎನಿವನ್. ಹೂ ಪಿಕ್ಡ್ ಅಪ್ ಆ್ಯಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಅದರ ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡು. ಡು ಯು ಹ್ಯಾವ್ ಪೆಟ್? ಎಸ್, ಐ ಹ್ಯಾವ್ ಪೆಟ್. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಕ್ಕಳು ಎಲ್ಲರೂ ಕೂಡ ಪೆಟ್ಟನ್ನು ಹೊಂದಿರ್ತಾರೆ. ಎಸ್, ವಿ ಹ್ಯಾವ್ ಪೆಟ್. ಡು ಯು ನೋ ಸಮ್ ಒನ್ ಹೂ ಹ್ಯಾಸ್ ಪೆಟ್? ಎಸ್, ಮೈ ಫ್ರೆಂಡ್ ಆಲ್ಸೋ ಹ್ಯಾವ್ ಪೆಟ್. ಇಫ್ ಯು ವರ್ ಅಲೋಡ್ ಟು ಕೀಪ್ ಎನಿ ಅನಿಮಲ್ಸ್ ಆಸ್ ಎ ಪೆಟ್? ನಿನಗೆ ಯಾವುದಾದ್ರು ಅನಿಮಲ್ನ ಪೆಟ್ಟಾಗಿ ಇಟ್ಕೋಬೇಕು ಅಂತ ಇಷ್ಟನಾ? ಹೌದು. ಎಸ್. ವಿಚ್ ಅನಿಮಲ್ ಡು ಯು ಕೀಪ್ ಪೆಟ್? ಡಾಗ್. ನೆಕ್ಸ್ಟ್, ಡಾಗ್. ವಿಚ್ ಅನಿಮಲ್ ವುಡ್ ಯು ಚೂಸ್ ಫಾರ್? ವೈ? ಡಾಗ್. ವಿ ವಿಲ್ ಚೂಸ್ ದ ಡಾಗ್ ಫಾರ್ ದಿಸ್ ಐಡಿಯಾ. ಎಸ್.
Look at the following words from lesson: lived, loved, played, gathered, thanked. That notice that all these words end with ed. All these action have ಆಲ್ರೆಡಿ ಹ್ಯಾಪಂಡ್ ಅಂದರೆ ಇದೆಲ್ಲ ಪಾಸ್ಟ್ ಟೆನ್ಸಲ್ಲಿದೆ. ಇ ಡಿಯನ್ನು ಸೇರಿಸಿ ನಾವು ಇಲ್ಲಿ ಏನು ಮಾಡ್ತೀವಿ, ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸನ್ನು ಮಾಡ್ತೀವಿ. ಇಯರ್ ವಿ ಸಿ, ಇಯರ್ ದೇರ್ ಆರ್ ಸೋ ಮೆನಿ ವರ್ಡ್ಸ್ ಆರ್ ದೇರ್. ವಿ ವಿಲ್ ಸಿ ದ ಆನ್ಸರ್ ಫಾರ್ ವಾಕ್ ಪ್ಲಸ್ ಇ ಡಿ, ದಟ್ ಬಿಕಮ್ಸ್ ವಾಕ್ಡ್. walked. Play plus ed, played. Next, talk plus ed, talked. Ask plus ed, asked. Touch plus ed, touched. Touch plus ed, touched. Next one. Here we will match the words, make pair, color each pair with same color to have been done for you. ಇಲ್ಲಿ ಸೇಮ್ ಕಲರ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಇಯರ್ ಪೇಪರ್ ಆ್ಯಂಡ್ ಪೆನ್ಸಿಲ್. ಎಸ್. ನೆಕ್ಸ್ಟ್ ಒನ್ ಈಸ್ chair and table. Yes, this is chair, this is table. Bat and ball. Yes, we will color this one with same color, bat and ball. Next, needle and thread. Yes, this also correct. This is needle, this is thread. Lock and key. Yes, this is lock and key. Next, idli, sambar, idli and sambar. Yes, these are we matching. Next one. Your teacher will read out the story of Badal and Moti once again to you. Now read following sentences. Read following sentences and number them in the sequential order in the story. One is done for you. ಒಂದು ಆಲ್ರೆಡಿ ಕೊಟ್ಟಾಗಿದೆ. ಈಗ ನಾವೇನು ಮಾಡಬೇಕಾಗುತ್ತೆ, ಅನದರ್ನ ನಾವು ಕರೆಕ್ಟಾಗಿ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಜೋಡಿಸ್ಬೇಕಾಗುತ್ತೆ. Next, we will order the sentences in sequential order. Yes, here we can order the sentences into sequential order. First one is Badal came across the puppy by the side of road. Next, second one is Badal had mother named puppy Moti. Next, only rainy day he slipped and fell into the deep pit. Moti accompanied Badal's mother to search for him. Next, Moti followed Badal's scent and went near the pit and started barking. Next, Badal hugged Moti. These are all the sentences we can order in sequential order according to the story. ಸ್ಟೋರಿಲಿ ಬಂದ ಹಾಗೆ ನಾವು ಇದನ್ನು ಸ್ಟೋರಿಲಿ ಬಂದ ಹಾಗೆ ಕರೆಕ್ಟಾಗಿ ಜೋಡಿಸಿದ್ವಿ. ನೆಕ್ಸ್ಟ್ ಒನ್. Yes, you may use the following clues. Every day I wake up. Yes, we write here get up. Next, get up at 6 in the morning. Then I brush. BRUSH, brush my teeth and go to bathroom. Next, after that I take a bath and dress up for school. I have breakfast and I dash to school, went to school. Like that we can write this one, went to school. Next one.
As here is one story, picture is there. We can order that in sequential order. One day an ant fell into the river. Here one day an ant fell into the river. This is one. After that this was saw by the pigeon, and he helped to the ant by dropping a leaf. This is third one. Next, the ant sat on the leaf and came to the came to the shore. Came to the shore. Next one is next one day an hunter was going to kill the pigeon. At the time, the an ant bit its hunter's leg and save the pigeon. This is the last one. This is the sequential order according to this picture. Next one is, yes, here is a story is there, and another one is some words are given below. Here we fill these words in this fill the blanks. We can see that ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗಳನ್ನ ನಾವಿಲ್ಲಿ ಬರಿತಾ ಹೋಗೋಣ. ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಒನ್ ಈಸ್ a dove was resting on a dash of the tree branch, 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 near a dash, near a stream, stream, near a stream, dash into the stream, fell, and cried for help. The dove dropped a leaf into the stream. The ant dashed on the leaf and landed safely. Sat. Next, another day, the ant saw a hunter. This is hunter aiming at the dove. This is hunter. Aiming at the dove. She quickly climbed up and bit the hunter's hand. The dove dashed away unhurt. Flew away. This one is flew. These are, we fill the blanks with using these words according to the story. Next is, we will see the next one. Look at these sentences from the lesson. Can this puppy stay with us, Ma? Yes, Beta, but only if you promise to take care of the puppy. This is a punctuated line. We can punctuate the following sentences. ನಾವು ಇದನ್ನು ಸೆಂಟೆನ್ಸಸ್ನ ಪಂಕ್ಚುಯೇಷನ್ ಮಾಡಬೇಕಾಗುತ್ತೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ವಿ ಕ್ಯಾನ್ ಪುಟ್ ಎ ಫುಲ್ ಸ್ಟಾಪ್ ಹಿಯರ್. ನೆಕ್ಸ್ಟ್, ವಾಟ್ ಈಸ್ ಯುವರ್ ನೇಮ್? ದಿಸ್ ಈಸ್ ಕ್ವಶನ್ ಮಾರ್ಕ್. ಐ ಲೈಕ್ ಟು ಈಟ್ ಮ್ಯಾಂಗೋಸ್. ಎಸ್, ಆಲ್ಸೋ ಫುಲ್ ಸ್ಟಾಪ್. ಮೇ ಐ ಬಾರೋ ಯುವರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್? May I borrow us? This is a request. So, Brunda and Namrata are good friends. This also. Next, whose shoe are these? ಈ ಶೂಗಳು ಯಾರು? This also question. Yeah, we can fill these all, fill the blanks with punctuation marks. This is all about this one. Yes, this is all about the lesson. ದಿಸ್ ಈಸ್ ಆಲ್ ಅಬೌಟ್ ದ ಲೆಸನ್ ಮೋತಿ ಆ್ಯಂಡ್ ಬಾದಲ್. ಇದುವರೆಗೂ ಕೂಡ ನೀವು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.